ಏನು ನ್ಯೂಸ್ಗೆ ನಮಸ್ಕಾರ. ಏನಪ್ಪ ಅಂದ್ರೆ ಸುದ್ದಿ ಫೆಬ್ರವರಿ 13 ಏನೈತಿ ಭಾಳ ಅನಾಹುತ. ಯಾವುದೇ 13 ಆಗಲಿ ಅಂದ್ರೆ ಮುಂದಿನ ತಿಂಗಳು ಬರೋ 13 ಆಗಲಿ ಮುಂದೆ ಬರೋ 13 ಆಗಲಿ ಶುಕ್ರವಾರ ಬಂದಿತ್ತು ತಿಳ್ಕೊಂಬಿಡ್ಬೇಕು ನೀವು. ಏನರ ಒಂಥರ ಆಕೈತೆ ಅಂತ. ಯಾಕಂದ್ರೆ ಈ ಸದ್ಯ ನೀವು ಆ್ಯಕ್ಚುಲಿ ನೋಡ್ತಿರ್ಬೇಕು ಎಲ್ಲ ನ್ಯೂಸ್ ಒಳಗೂ ಅದನ್ನೇ ಆದರೂ ಅದಕ್ಕೆ ನಾನು ನ್ಯೂಸ್ ಒಳಗೂ ಅದನ್ನೇ ಹೇಳೋಣ. ಆದ್ರೆ ಅವ್ರು ಹೇಳೋದು ಬೇರೆ ಆಕೈತಿ. ನಾ ಹೇಳೋದು ಏನಂದ್ರೆ ಈ 13 ತಾರೀಕು ಏನೈತಿ ಶುಕ್ರವಾರ ಬಂತಂದ್ರೆ ಪಕ್ಕಾ ಡೆತ್ ಭಾಳ ಆಕ್ಕವು ಆಲ್ಮೋಸ್ಟ್. ಇದು 13 ತಾರೀಕು ಬಂದಿತ್ತಂದ್ರೆ ಅದು ಏನು ಅಂಬಲ್ಲ ಅವತ್ತೊಂದು ದಿವ್ಸ ಗಾಡಿ ಮುಟ್ಟಬಾರ್ದು ನೋಡಿ ನೀವು. ನಾ ಇವತ್ತು ಹೋಗಿ ಬಂದೀನಿ ಸತ್ತಿಲ್ಪ ಅಂತ ಅನ್ಬೋದು. ಅದು ನಿಮ್ದು ಏನು ಹಾಕ್ಬಿಡಲ್ಲ, ನಿಮ್ಮ ನಸೀಬಿತ್ತು ನೀವು ಬದುಕಿದ್ದೀರಿ. ಈಗ ನಸೀಬಿಲ್ಲ ಅಂತೇಳಿ ಎಷ್ಟೋ ಮಂದಿ ಸತ್ತಾರು ನೋಡ್ಬೋದು ನೀವು. ನ್ಯೂಸ್ದಾಗ ಬರೀ ಸತ್ತಿದ್ದೋನ ಸುದ್ದಿ ಐತಿ. ಇವತ್ತು ನಾನು ನ್ಯೂಸ್ ನೋಡಿ ಬರೀ ಸತ್ತಿದ್ದೋನ ಅಲ್ಲಿ ಆಕ್ಸಿಡೆಂಟಾಗಿ 5-6 ಮಂದಿ ಹುಡುಗರು ಸತ್ತಾರ, ಹಂಗೆ ಒಂದಿಬ್ಬರು ಬೈಕ್ ಮ್ಯಾಗ ಸತ್ತಾರ, ಹಂಗೆ ಒಂದಿಬ್ಬರು ಕಾರ್ ಗಾಡ್ಯಾಗ ಸತ್ತಾರ. ಏನೋ ಅದನ್ನು ಕೇಳಿ ನನಗೂ ತಲೆ ಹಾಪಾತು ಅಂಥವೆಲ್ಲ ಕೇಳಿ ಕರೆ ಐತಿಪ್ಪ ಇದಂತ ಅನಿಸ್ತು ನನಗೆ. ಅವ ಹೇಳಿದ್ದದನ್ನು ಶುಕ್ರವಾರ ಏನದ 13 ತಾರೀಕು ಬಂತಂದ್ರೆ ಅವತ್ತೊಂದು ದಿವ್ಸ ನೀವು ಸೂಟಿ ಮಾಡಿಬಿಡ್ರಿ ಎಲ್ಲರೂ ಹೋಗೋದಿದ್ರೆ. ಈ ಡೈಲಾಗ ಹೊಡೆದಿದ್ದ ಇದೇನು ಆಗ್ಬೋದು ಹೋಗ್ಬೋದು ಅಂತ ನಾನು ಅನ್ಕೊಂಡು ಕರೆನೂ ಆಕೈತಿ ಅಂತ ನನಗೆ ಗೊತ್ತಾಯ್ಕಲ್ಲ. ಅದು ಎಲ್ಲರೂ ಆಕೈತಿ ಒಟ್ಟು ಆಕೈತಿ. ಯಾಕಂದ್ರೆ ಅವತ್ತೊಂದು ಅದು ಏನೈತಿ ಆಮೇಲೆ 13ನೇ ತಾರೀಕು ಶುಕ್ರವಾರ ಬಂದರೆ ಡೀಲ್ ಮಾತ್ರ ಗ್ಯಾರಂಟಿ. ತಿಳ್ಕೊರಿ 13ನೇ ತಾರೀಕು ಕೊಟ್ಟು ಶುಕ್ರವಾರ ಕೂಡಿ ಬಂದೈತೆ ಅಂದ್ರೆ ಅದು ಏನೋ ಒಂದು ಮಾಡಕ್ಕೆ ಬಂದೈತೆ ಅಂತ ತಿಳ್ಕೊಂಬಿಡ್ಬೇಕಂತ. ಇದು ಆ್ಯಕ್ಚುಲಿ ಇದು ಅಮಾಶೆ ಇದ್ದಂಗೆ ಅಂತ. 13 ತಾರೀಕು ಬಂದಿತ್ತು ಅಂದ್ರೆ ಶುಕ್ರವಾರ ಜೊತೆ ಇದು ದೊಡ್ಡ ಅಮಾಶೆನ ಇದ್ದಂಗೆ. ಅದನ್ನು ಅಮಾಶೆಲ್ಲ ಏನೋ ಸೋಮವಾರಿಗೆ ಮಾಡ್ಬೋದು. ಆದರೆ ಇದು ಭಾಳ ಲಪಡ ಇದ್ದಂಗೆ ತಿಳ್ಕೊರಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ಇಂಪಾರ್ಟೆಂಟ್ ವೀಡಿಯೋ ನಾನು ಏನು ಹೇಳಿದನ್ನು ಗೊತ್ತಿಲ್ಲ, ಆದರೆ ನ್ಯೂಸ್ ಮಾತ್ರ ಒಂದು ಲೆಕ್ಕದಾಗ ಹೇಳಿದಾನೆ ಅಂತ ಅಂದ್ಕೊಂಡನು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ.